ವೆಲ್ಕಮ್ ಬ್ಯಾಕ್. ಈ ಕೊಲೆ ವಿಚಾರವಾಗಿ ಒಂದು ಕಡೆ ಪೋಷಕರು ಆಕ್ರಂದನವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಸಂಬಂಧಿಕರು ಕಿಡಿಕಾರ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದು, ದರ್ಶನ್ ವಿರುದ್ಧ ರೇಣುಕಾಸ್ವಾಮಿ ಸಂಬಂಧಿಗ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ದಾರೆ. ಯಾರೇ ಹತ್ಯೆ ಮಾಡಿದ್ರೂ ಶಿಕ್ಷೆ ಆಗಲೇಬೇಕು. 1 ವರ್ಷದ ಹಿಂದೆ ಮದುವೆ ಆಗಿದ್ದ ರೇಣುಕಾಸ್ವಾಮಿ ಪತ್ನಿ ಈಗ ಗರ್ಭಿಣಿ. ಅಲ್ಲಿ ಯಾರೋ ಒಬ್ಬ ಮಾತಾಡ್ತಾ ಇದ್ದ, ತಾನೊಬ್ಬ ಅಭಿಮಾನಿ ಅಂತೇಳಿ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ ಜೀವ ತೆಗೆಯೋ ಅಧಿಕಾರ ಯಾರೂ ಕೊಟ್ಟಿಲ್ಲ. ಯಾರೇ ಆಗಿರ್ಬೋದು, ಅದು ಕಾನೂನಿದೆ. ನಮ್ಮನೆ ಹೆಣ್ಮಕ್ಳಿಗೆ ಆದರೆ ಸುಮ್ಮನೆ ಇರ್ತೀರ ಅಂತೇಳಿ, ಮನೆ ಹೆಣ್ಮಕ್ಳಿಗೆ ಆಯ್ತು ಅಂತಂದ್ರೆ ಕಂಪ್ಲೇಂಟ್ ಕೊಡಿ, ಪೊಲೀಸರು ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಕಂಪ್ಲೇಂಟ್ ಕೊಡಿ ಪೊಲೀಸರಿಗೆ ಹೋಗಿ, ಕಾನೂನಿದೆ. ಅದು ಬಿಟ್ಬಿಟ್ಟು ಜೀವ ತೆಗೆಯುವಂಥ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಸಂಬಂಧಿಕರಿಗೆ ಕಿಡಿಕಾರ್ತಿದ್ದಾರೆ. ಕೇಳಿ ಏನು ಮಾತಾಡಿದ್ದಾರೆ ಅಂತೇಳಿ. ಶಿವನಗೌಡರು ಅಂತ ಅವ್ರ ಮನೆಯವರು, ತಾಯಿ ರತ್ನಪ್ರಭು ಅಂತ, ಅವ್ರ ಅಜ್ಜ ಶಿವಪ್ಪಯ್ಯ ಅಂತ ಹೇಳ್ಬಿಟ್ಟು ಇವರು ಬ್ಯಾಡಗಿ ತಾಲೂಕಿನಿಂದ ಈ ಚಿತ್ರದುರ್ಗಕ್ಕೆ ಬಂದು ನೆಲೆಸಿದರು. ಅವರ ಅಣ್ಣ ಟ್ರೆಜರಿ ಆಫೀಸರ್ ಆಗಿದ್ದರು ದುರ್ಗದಲ್ಲಿ. ನಂತರ ಶಿವನಗೌಡರು KEBನಲ್ಲಿ ಕೆಲಸ ಸಿಕ್ತು. ನಾವು ಅವರು ಸಹೋದ್ಯೋಗಿಗಳು. ಶಿವನಗೌಡರಾಗಲಿ, ಅವರ ತಂದೆ ಆಗಲಿ, ರೇಣುಕಸ್ವಾಮಿ ಆಗಲಿ, ಅವರೆಲ್ಲರೂ ಕೂಡ ಸಾತ್ವಿಕರು. ಅವರ ಮನೆಗೆ ಬಾಳೆಹೊನ್ನೂರು ಶ್ರೀಗಳಾಗಲಿ, ಕಣಕುಪ್ಪೆ ಶ್ರೀಗಳಾಗಲಿ, ಕೇದಾರರಾಗಲಿ ಎಲ್ಲರೂ ಕೂಡ ಬಂದು ಪೂಜೆ ಪುನಸ್ಕಾರ ವಾಸ್ತವ್ಯ ಮಾಡಿ ಪೂಜೆ ಪುನಸ್ಕಾರ ಮಾಡುತ್ತಂಥ ಮನೆತನ. ಆದರೆ ಇದು ರೇಣುಕಸ್ವಾಮಿಗೆ ಆಗಿರ್ತಕ್ಕಂಥ ಕೊಲೆ ಪ್ರಕರಣದಲ್ಲಿ ನಮಗೆ ಕೇಳಿ ಆಶ್ಚರ್ಯ ಆಯಿತು. ಇದು ಖಂಡನೀಯ. ಅವರ ಸಾತ್ವಿಕತೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಾತ್ವಿಕತೆ ಈ ನಮೂನೆ ಆಯಿತು, ಅಥವಾ ಇವ್ರು ಹುಡುಗ ಬೇರೆ ಯಾವ ದಾರಿ ಹಿಡಿದ ಅಂಬೋದು ನಾವು ಭಾಳ ಸಾತ್ವಿಕವಾಗಿರ್ತಕ್ಕಂಥ ವ್ಯಕ್ತಿ. ಯಾರು ರೇಣುಕಸ್ವಾಮಿ ಅವ್ರ ತಂದೆ. ರೇಣುಕಸ್ವಾಮಿ ಶನಿವಾರದಿಂದ ಅವನು ಮನೆಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದರು. ಯಾರು ಶಿವನಗೌಡರು ಹೇಳಿದರು, ಅವ್ರ ತಂದೆಯವರು ಹೇಳಿದರು. ನಂತರ ಹುಡುಕಾಡಿದರು, ಎಲ್ಲ ಕಡೆಗೂ ಹುಡುಕಾಡಿದ್ರು, ಗೊತ್ತಾಗಲಿಲ್ಲ. ನಿನ್ನೆ ದಿವಸ ಸಾಯಂಕಾಲ ನಮಗೆ ಸುಮಾರು 4ರಿಂದ 4:30 ಸುಮಾರು ಅವನು ಹತ್ಯೆ ಆಗಿದ್ದಾನೆ ಅಂತೇಳಿ ಮಾಹಿತಿ ಗೊತ್ತಾಯಿತು. ಬೆಂಗಳೂರು ಪೊಲೀಸರಿಂದ ಗೊತ್ತಾಯಿತು. ಬೆಂಗಳೂರು ಪೊಲೀಸ್. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವಿತ್. ದರ್ಶನ್ ಮೇಲೆ ಬಂದಿರುವಂಥ ಕೊಲೆ ಆರೋಪದ ಪ್ರಕರಣ ಈಗ ತಾರ್ಕಿಕ ಮಟ್ಟಕ್ಕೆ ತಲುಪ್ತಾ ಇದೆ. ಈಗ ದರ್ಶನ್ಗೆ ಮೆಡಿಕಲ್ ಟೆಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಬೌರಿಂಗ್ ಆಸ್ಪತ್ರೆ ಮುಂಭಾಗ ಬಿಗಿ ಬಂದೋಬಸ್ತ್ ಅಳವಡಿಸಲಾಗಿದೆ. 50ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. 3 KSRP ತುಕಡಿ ನಿಯೋಜನೆ ಮಾಡಲಾಗಿದೆ. ಆಸ್ಪತ್ರೆ ಹೊರಗೆ ಬ್ಯಾರಿಗೇಡ್ ಹಾಕಿ ಭದ್ರತೆಯನ್ನು ಒದಗಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ನಟ ದರ್ಶನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿರುವಂಥ ಪೊಲೀಸರು ಅವರನ್ನು ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗೋದಕ್ಕೆ ಈಗ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಲಾಗಿದೆ. ಸೊ ಅದರಂತೆ ಬೌರಿಂಗ್